ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಘು ಮತ್ತು ಝಾನ್ಸಿ ಇಬ್ರಿಗೊಬ್ರು ಕೂಡ ಒಬ್ರಿಗೊಬ್ರು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರೆ. ಆದರೆ ಇಲ್ಲಿ ಝಾನ್ಸಿಗೆ ಹಳೇದು ಯಾವುದು ನೆನಪಿಲ್ಲ ಅನ್ನೋ ಮಾತ್ರಕ್ಕೆ ಈ ಕಡೆ ಝಾನ್ಸಿ ರಾಘುವನ್ನು ಸಂಪೂರ್ಣವಾಗಿ ಮರ್ತತಾಳೆ ಅಂತ ಕೂಡ ಹೇಳೋಕ್ಕಾಗ್ತಿಲ್ಲ. ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ, ಟ್ರೀಟ್ಮೆಂಟ್ ಶುರು ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಇದರ ನಡುವೆ ಝಾನ್ಸಿ ಅಮ್ಮ ಮನೆಗೆ ಬಂದಿದ್ದಾರೆ. ಹಾಗಿದ್ರೆ ಕೊನೆಗೂ ಝಾನ್ಸ್ಗೆ ತನ್ನಮ್ಮ ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತಾ? ಅಮ್ಮನನ್ನು ನೋಡೇ ಬಿಟ್ಲ. ಆ ಕಡೆ ತುಳಸಿ ಬಂಡವಾಳ ಕೂಡ ಹೊರ ಬಂತ. ಏನಾಯಿತು ಏನು ಕಥೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ನಿಜಕ್ಕೂ ಕೂಡ ಕನ್ಫ್ಯೂಷನ್ ಸ್ಟೇಟಸ್ ಇರ್ತಾಳೆ. ಬಿಕಾಸ್ ಅವಳ ಕನಸಲ್ಲಿ ಅಮ್ಮ ಬದುಕಿದ್ದಾರೆ ಅಂತ ಹೇಳಿ ಸುಳಿದು ಕೊಡ್ತದೆ. ಇಷ್ಟು ದಿನ ಅಮ್ಮ ಸತ್ತಿದ್ಲು ಅಂತ ಅಂದ್ಕೊಂಡಂತಹ ಝಾನ್ಸಿಗೆ ಅಮ್ಮ ಬದುಕಿದ್ದಾರೆ ಅನ್ನೋ ಕನಸು ಬೀಳ್ತಿದ್ದಾಗ ನಿಜಕ್ಕೂ ಕೂಡ ಅಚ್ಚುರಿ ಆಗುತ್ತೆ. ಇದರ ನಡುವೆ ಅಲ್ಲಿ ತನ್ನ ಒಂದು ಮದುವೆ ಮಂಟಪದಲ್ಲಿ ಅರಿಶಿನ ಶಾಸ್ತ್ರ, ಡ್ಯಾನ್ಸು, ಕುಣಿತ ಎಲ್ಲವೂ ಕೂಡ ನೆನಪಾಗ್ತದೆ. ಯಾವುದೋ ಹುಡುಗ ಕಾಣಿಸ್ತಿದ್ದಾನೆ, ಬಟ್ ಯಾವುದೂ ಕೂಡ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಿಲ್ಲ. ಅದೇ ಕಾರಣಕ್ಕೆ ಆ ಒಂದು ವಿಷಯವನ್ನು ಹೇಳಬೇಕು ಅನ್ನೋ ಕಾರಣಕ್ಕೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋ ಕಾರಣಕ್ಕೆ ಆಕೆ ತನ್ನ ಸ್ನೇಹಿತೆಯ ಅಪ್ಪ ಡಾಕ್ಟರ್ ಆಗಿರೋದ್ರಿಂದ ಅವರ ಬಳಿಗೆ ಹೋಗಿದ್ದಾರೆ. ಅವರ ಬಳಿಗೆ ಹೋಗಿದ್ದೆ ತನ್ನ ಸಮಸ್ಯೆಯನ್ನು ಹೇಳ್ಕೊತಾಳೆ. ನಾನು ಮೊದಲು ತುಂಬಾ ರೆಬಲ್ ಆಗಿದೆ, ಆದರೆ ಈಗ ಸಾಫ್ಟ್ ಆಗಿದ್ದೀನಿ ಅಂತ ಅನ್ನಿಸ್ತದೆ. ನಿಜಕ್ಕೂ ಸಾಫ್ಟಾಗಿ ಬಿಹೇವ್ ಮಾಡ್ತಿದ್ದೀನಿ. ಯಾರೇ ಮಾತಾಡಿದ್ರು ತಕ್ಷಣ ಕೋಪ ಬರ್ತಿತ್ತು. ಅದರಲ್ಲೂ ಗಂಡ್ಮಕ್ಳು ಕಂಡ್ರೆ ಆಗ್ತಾ ಇರಲಿಲ್ಲ. ಆದರೆ ನನ್ನ ಜೀವನದಲ್ಲಿ ಬಹುಮುಖ್ಯ ಬದಲಾವಣೆ ಆಗಿದೆ. 7 ತಿಂಗಳಲ್ಲಿ ನನಗೆ ಯಾವುದೂ ಕೂಡ ನೆನಪಿಲ್ಲ. ಆ ಒಂದು ಸಮಯದಲ್ಲಿ ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಇದನ್ನು ನಾನು ಹೇಗೆ ನಂಬಲಿ? ಜೊತೆಗೆ ಯಾರೇ ಏನೇ ಅಂದರೂ ನನಗೆ ತಕ್ಷಣ ಕೋಪ ಬರ್ತಿತ್ತು, ಎದುರುಗಡೆನೇ ಮಾತಾಡ್ಬಿಡ್ತದೆ. ಆದರೆ ಈಗ ಸ್ವಲ್ಪ ಯೋಚನೆ ಮಾಡ್ತೀನಿ, ಮನುಷ್ಯತ್ವದಿಂದ ಜಾಸ್ತಿ ಬಿಹೇವ್ ಮಾಡ್ತಿದ್ದೀನಿ. ಇದೆಲ್ಲ ಹೇಗೆ ಸಾಧ್ಯ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಝಾನ್ಸಿ ಹೇಳಿದಾಗ, ನೋಡಮ್ಮ ನಿನಗೆ ಎಷ್ಟೋ ಮನಸ್ಸಲ್ಲಿ ಇರ್ತಕ್ಕಂಥ ವಿಷಯಗಳು ಖಂಡಿತವಾಗ್ಲೂ ಗೊತ್ತಾಗದೇ ಇರ್ಬೋದು, ಮರ್ತಿರ್ಬೋದು. ಆದರೆ ಕೆಲವೊಂದು ಖಂಡಿತ ನಿನ್ನ ಮನಸ್ಸಲ್ಲಿ ಅಚ್ಚಳಿದೆ, ಉಳಿದಿದೆ ಅಂತ ಹೇಳ್ತಾರೆ. ತನ್ನ ಕನಸಲ್ಲಿ ಬರ್ತಕ್ಕಂಥ ವಿಷಯವನ್ನು ಕೂಡ ಝಾನ್ಸಿ ಹೇಳಿದಾಗ, ಅದೇ ನಿನ್ನ ಬದುಕಲ್ಲಿ ನಡೆದಿರ್ತಕ್ಕಂಥ ವಿಷಯಗಳು, ಅವುಗಳು ನಿನಗೆ ನೆನಪಾಗ್ತದೆ. ಕೆಲವೊಂದು ಫೀಲಿಂಗ್ಸ್ಗಳನ್ನ ನೀನು ಮರೆಯೋದಕ್ಕೆ ಆಗೋದಿಲ್ಲ. ಜೊತೆಗೆ ಆ ಒಂದು ಫೀಲಿಂಗ್ಸ್ಗಳನ್ನ ಮರೆಯೋಕ್ಕಾಗ್ದೇ ನಿನ್ನಲ್ಲಿ ಆಗಿರ್ತಕ್ಕಂಥ ಆ ಒಂದು ಬದಲಾವಣೆಯೇ ಇವತ್ತು ನಿನ್ನಲ್ಲಿ ಕಾಣಿಸಿರುವುದು. ಖಂಡಿತ 7 ತಿಂಗಳಲ್ಲಿ ನಿನ್ನ ವ್ಯಕ್ತಿತ್ವನೇ ಬದಲಾಗಿದೆ. ಅದೇ ಕಾರಣಕ್ಕೆ ನೀನು ಈ ರೀತಿಯಾಗಿ ನಡ್ಕೋತಾ ಇದೆಯಾ ಅಂತ ಕೂಡ ತಿಳಿಸ್ತಾರೆ. ಜೊತೆಗೆ ನೀನು ಗಂಡು ಮಕ್ಕಳು ಕಂಡ್ರೆ ಆಗ್ತಿರ್ಲಿಲ್ಲ, ತಾತನ ಜೊತೆ ಬೆಳೆದ ಹುಡುಗಿ ನಂತರ ಯಾವುದೋ ತುಂಬ ಕುಟುಂಬಕ್ಕೆ ಹೋಗಿದೆಯಾ, ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿದೆಯಾ, ಅದೆಲ್ಲವೂ ಕೂಡ ನಿನ್ನಲ್ಲಿ ಈಗ ಕಾಣಿಸುತ್ತದೆ. ಖಂಡಿತ ಟ್ರೀಟ್ಮೆಂಟ್ ಶುರು ಮಾಡೋಣ, ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಕೂಡ ತಿಳಿಸ್ತಾರೆ. ಇದೇ ಒಂದು ಕನ್ಫ್ಯೂಷನ್ ಸ್ಟೇಟಸಲ್ಲಿ ಇರಬೇಕಿದ್ರೆ ಝಾನ್ಸಿ ಕಾರ್ ಹತ್ರ ಬರ್ತಾರೆ. ಆಲ್ರೆಡಿ ಅದೇ ಕಾರ್ನಲ್ಲಿ ಆಕೆಯ ತಾಯಿ ಸಾವಿತ್ರಿಯವರು ಕುಳಿತುಕೊಂಡ್ಬಿಡ್ತಾರೆ. ಬಿಕಾಸ್ ಇಲ್ಲಿ ಸಾವಿತ್ರಿಯವರು ತುಳಸಿಯಿಂದ ತಪ್ಪಿಸ್ಕೊಂಡು ಬಂದಿದ್ರು. ಆದರೆ ತುಳಸಿ ಕಡೆಯವರು ಎಲ್ಲ ಕಡೆಯವರನ್ನು ಹುಡುಕ್ತಿದ್ರು. ಅದೇ ಒಂದು ಸಮಯದಲ್ಲಿ ಝಾನ್ಸಿ ಕಾರ್ ಕಾಣಿಸುತ್ತೆ. ಅದೇ ಕಾರಣಕ್ಕೆ ಆ ಕಾರಲ್ಲಿ ಬಂದು ಕೂತ್ಕೋತಾರೆ. ಈ ಕಡೆ ಝಾನ್ಸಿಗೆ ಅಮ್ಮ ಕಾರಲ್ಲಿ ಕೂತ ತಕ್ಷಣ ಏನೋ ಒಂದು ರೀತಿ ಅನಿಸುತ್ತೆ, ಏನೇ ಇದ್ರೂ ಕರಡ ಸಂಬಂಧ ಅನ್ನೋದು ಸತ್ಯ ತಾನೇ. ಅದೇ ಕಾರಣಕ್ಕೆ ಝಾನ್ಸಿ ಏನೋ ಒಂದು ರೀತಿ ಮನಸ್ಸಲ್ಲಿ ತಳಮಳ ಶುರುವಾಗುತ್ತೆ. ನಂತರ ಯಾಕೆ ರೀತಿ ಆಗ್ತದೆ ಅಂತ ಅಂದ್ಕೊಂಡೆ ಕಾರ್ ಡ್ರೈವ್ ಮಾಡಿಕೊಂಡು ಹೊರಟ್ಬಿಡ್ತಾಳೆ. ಈ ಕಡೆ ಸಾವಿತ್ರಿ ಅವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ, ಈ ಹುಡುಗಿ ನನ್ನನ್ನು ಕಾಪಾಡಿದಂಥ ದೇವತೆ ಅಂತ ಹೇಳಿ. ತದನಂತರ ಆ ಕಡೆ ತುಳಸಿಯವರು ತನ್ನ ಕಡೆಯವ್ರನ್ನ ಬಿಟ್ಟು ಹುಡುಕೋದಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಎಷ್ಟಾದ್ರೂ ದುಡ್ಡು ಖರ್ಚು ಆಗಲಿ, ಹುಡುಕಲೇಬೇಕು, ನಿಮಗೆ ದುಡ್ಡು ಕೊಡ್ತೀನಿ ಬನ್ನಿ ಅಂತ ಮನೆಗೂ ಕೂಡ ಕರ್ತಿದ್ದಾರೆ. ಇದೇ ಒಂದು ಸಮಯದಲ್ಲಿ ಝಾನ್ಸಿ ತನ್ನ ಮನೆಗೆ ಬರ್ತಾಳೆ. ಬಟ್ ಆಕೆ ಅಮ್ಮಂಗೆ ಗೊತ್ತಿಲ್ಲ ಇದು ನನ್ನ ಮಾವನ ಮನೆ, ಈಕೆ ನನ್ನ ಮಗಳು ಅಂತಕ್ಕಂಥದ್ದು. ಬಿಕಾಸ್ ತುಳಸಿಯವರು ಫೋಟೋವನ್ನು ತನ್ನ ಮಗಳದನ್ನು ತೋರಿಸಿದ್ದಾರೆ ಆಕೆಗೆ, ಇವಳೇ ನಿನ್ನ ಮಗಳು ಅಂತ ಹೇಳಿ. ಹಾಗಾಗಿ ಝಾನ್ಸಿನ ನೋಡಿದಾಗ ಆಕೆ ತನ್ನ ಮಗಳು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಕಾರನ್ನ ಯಾವುದೋ ಮನೆಯಲ್ಲಿ ಬಂದು ಸ್ಟಾಪ್ ಆಗುತ್ತೆ, ಅದು ಯಾರ್ದೋ ಮನೆ, ಆ ಹುಡುಗಿ ಮನೆ ಅನ್ಕೋತಾರೆ ಹೊತ್ತು ಅದು ನನ್ನ ಮನೆ, ನನ್ನ ಮಾವನ ಮನೆ ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಇದರ ನಡುವೆ ತುಳಸಿ ಕಡೆಯವರು ಅದೇ ಮನೆ ಹತ್ರ ಬಂದಿರ್ತಾರೆ. ಈ ಕಡೆ ಸಾವಿತ್ರಿ ಅವರು ನೋಡಿದೆ ಹೆದರ್ಕೊಂಡ್ಬಿಡ್ತಾರೆ. ಏನಪ್ಪ ಇವ್ರು ಯಾಕೆ ಇಲ್ಲಿಗೆ ಬಂದರು, ಇವ್ರಿಗೆ ಗೊತ್ತಾಗೋಯ್ತಾ ನಾನು ಕಾರಲ್ಲಿ ಬಚ್ಚಿಟ್ಕೊಂಡು ಬಂದೆ ಅಂತ ಅನ್ಕೋತಾರೆ. ಬಟ್ ನಂತರ ಫೋನಲ್ಲಿ ಹೆಂಗಸನ್ನು ಹುಡುಕಬೇಕು, ಎಷ್ಟಾದರೂ ಖರ್ಚಾಗಲಿ ಅಂತ ಮಾತಾಡ್ತಿರೋದು ಕೇಳಿಸ್ಕೊಂಡಂತ ಅವ್ರಿಗೆ ಗೊತ್ತಾಗುತ್ತೆ. ಈಕೆಗೆ ಗೊತ್ತಿಲ್ಲ ನಾನು ಈ ಕಾರಲ್ಲಿ ಬಂದಿರೋದು, ನಾನು ಮೊದಲು ಈ ಹುಡುಗಿ ಕಾಪಾಡಿದ್ವು ಅಂದರೆ ಇವಳೇ ನನ್ನ ಸೇವ್ ಮಾಡ್ಬೋದು, ಅವಳ ಹತ್ರ ಹೋಗಿ ಸಹಾಯ ಕೇಳ್ಬಿಡೋಣ ಅಂತ ಮನೆ ಒಳಗಡೆ ನುಗ್ಗೋಕೆ ಮುಂದಾಗ್ಬಿಡ್ತಾರೆ. ಈ ಕಡೆ ಝಾನ್ಸಿ ಬಂದಿದ್ದೆ ತನ್ನ ತಾತನ ಹತ್ರ. ತಾತ ನನ್ನ ಬದುಕಲ್ಲಿ ಏನಾಗಿದೆ ಅನ್ನೋದು ಹೇಳಿ, ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಮ್ಮ ಸತ್ತಿದ್ದಾಳೆ, ಆದರೆ ಇತ್ತೀಚೆಗೆ ಬದುಕಿದ್ದಾರೆ ಅಂತ ಅನ್ನಿಸ್ತದೆ. ಜೊತೆಗೆ ನಾನು ತುಂಬಾ ರೆಬಲ್ ಆಗಿದೆ, ಈಗ ಸಾಫ್ಟ್ ಆಗಿದ್ದೀನಿ, ಹೀಗಿದೆಲ್ಲ ಸಾಧ್ಯ ಅಂದಾಗ ಇಲ್ಲಿ ತಾತಂಗೆ ಹೇಳಬೇಕು ಅನ್ನೋ ಆಸೆ. ನಿನ್ನ ಬದುಕಲ್ಲಿ ಮದುವೆ ಆಗಿತ್ತು, ನೀನು ತುಂಬ ಬದಲಾಗಿದ್ದೆ, ಗಂಡ ಜಾತಿನೇ ದ್ವೇಷ ಮಾಡ್ತಿದ್ದೆ, ನೀನು ಗಂಡ ಜಾತಿಯನ್ನು
ಇಲ್ಲಿ ಒಂದು ರೀತಿಯ ಬದಲಾವಣೆ ಕಂಡು ರಾಘು ಅಂತ ಹುಡುಗನ ಪ್ರೀತಿಸೋಕೆ ಶುರು ಮಾಡಿ ಆತನನ್ನ ಮದುವೆ ಆಗಿದೆ. ಇದೆಲ್ಲವನ್ನ ಕೂಡ ಹೇಳುವ ಆಸೆ ಇದೆ. ನನ್ನ ತಾಯಿ ಸತ್ತಿಲ್ಲ, ಬದುಕಿದ್ದಾರೆ ಅನ್ನೋ ವಿಷಯವನ್ನು ಕೂಡ ಹೇಳಬೇಕು ಅಂತ ಅನ್ಕೋತಾರೆ. ಬಟ್ ತುಳಸಿಯ ಭಯ, ಹಾಗಾಗಿ ಸಂಪತ್ ಕುಮಾರ್ ಏನನ್ನ ಕೂಡ ಹೇಳುವುದಿಲ್ಲ. ಅದಕ್ಕೆ ಬದಲಾಗಿ ಕಾಲ ಬರುತ್ತಮ್ಮ, ಕಾಲ ಬರ್ತಿದ್ದಾಗೆ ನಿನ್ನಲ್ಲಿ ಯಾಕೆ ಬದಲಾವಣೆ ಆಯಿತು, ಏನು ಬದಲಾವಣೆ ಆಯಿತು ಎಲ್ಲವನ್ನ ಕೂಡ ಅದೇ ಟೈಮ್ ತಿಳಿಸುತ್ತೆ, ಆಗಲೇ ನಿಂಗೆ ಸತ್ಯ ಅರ್ಥ ಆಗಲಿ ಅಂತ ಹೇಳಿಬಿಡ್ತಾರೆ. ಈ ಕಡೆ ಝಾನ್ಸಿ ಕೂಡ ವರ್ಕ್ ಮಾಡ್ತಿರ್ತಾಳೆ. ಅಲ್ಲಿಗೆ ಅವರ ತಾಯಿ ಸಾವಿತ್ರಿಯವರು ಬರ್ತಾರೆ. ಬಂದಿದ್ದೆ ಈ ಹುಡುಗಿ ನಂಗೆ ಸಹಾಯ ಮಾಡ್ಬೋದೇನೋ ಅಂತ ಅನ್ಕೋತಾಳೆ. ಅದ ಕಡೆಯಿಂದ ರಾಘು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ, ಮೇಡಮ್ ನನಗೆ ಪ್ಲೀಸ್ ದುಡ್ಡು ಬೇಕಾಗಿತ್ತು, ಅಡ್ವಾನ್ಸ್ ಕೊಡ್ತೀರಾ ಅಂತ ಕೇಳಿದಾಗ, ಯಾಕಪ್ಪ ನಾನು ಕೇಳ್ತಿದ್ದೆ, ಕಂಪನಿ ರೂಲ್ಸ್ ಗೊತ್ತಿಲ್ವಾ, ನನ್ನ ಹತ್ರ ನೀನು ಅಡ್ವಾನ್ಸ್ ಕೇಳೋದು, ದುಡ್ಡಿನ ವಿಷಯ ಏನೇ ಹೇಳಬೇಕು ಅಂದರೆ ಯಾರನ್ನು ಕೇಳಬೇಕು, ಅಕೌಂಟ್ ಅವ್ರನ್ನ ಅಲ್ವಾ ಕೇಳಬೇಕು ಅಂತ ಝಾನ್ಸಿ ರೆಬಲ್ ಆಗ್ತಾರೆ. ಹೌದು ಮೇಡಮ್, ಇವತ್ತು ರಜಾ ಅಲ್ವಾ, ಹಬ್ಬ ಇದೆ, ಹಾಗಾಗಿ ಅವ್ರನ್ನ ಕೇಳಿದ್ರೆ ಖಂಡಿತ ಕೊಡೋದಿಲ್ಲ, ಹಾಗಾಗಿ ನೀವೇ ಓನರ್ ಅಲ್ವಾ, ನಿಮ್ಮ ರೆಕಮೆಂಡ್ ಮಾಡಿದ್ರೆ ಖಂಡಿತ ಕೊಡ್ಬೋದೇನೋ ಅನ್ನೋ ಕಾರಣಕ್ಕೆ ನಿಮಗೆ ಕಾಲ್ ಮಾಡಿದೆ ಅಂದಾಗ, ನಿನಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಾನು, ಯಾಕೆ ಕೊಡಬೇಕು, ನಿನ್ನನ್ನು ಯಾಕೆ ಜಾಯಿನ್ ಮಾಡ್ಕೊಂಡಿರೋದು, ಸಾಲ ತೀರಿಸ್ಬೇಕಂತಲ್ವ, ಸಾಲ ತೀರಿಸೋಂಗೆ ಮತ್ತೆ ನಾನು ದುಡ್ಡು ಕೊಡ್ತೀನಿ, ಇಡು ಫೋನ್ನ ಅಂತ ಹೇಳಿ ಇಟ್ಬಿಡ್ತಾರೆ. ಒಂದು ಕ್ಷಣ ಕೇಳಲ್ಲ ಬೇಡವಾ ಅಂತ ಯೋಚನೆ ಮಾಡ್ಕೋತಾರೆ ಝಾನ್ಸಿ ತಾಯಿ. ತದನಂತರ ಇಲ್ಲ ಕೇಳೇ ಬಿಡೋಣ ಅಂತ ಅನ್ಕೋತಾರೆ. ಝಾನ್ಸಿ ಒಂದು ರೂಮಲ್ಲೇ ಸಾವಿತ್ರಿ ಅವರ ಫೋಟೋ ಇದೆ ಈ ಕಡೆ, ಅದನ್ನು ಕೂಡ ಅವರು ಗಮನಿಸೋದಿಲ್ಲ. ಝಾನ್ಸಿ ಹತ್ರ ಮಾತಾಡಬೇಕು ಅಂತ ಹತ್ತಿರ ಬರ್ತಾರೆ. ಬಟ್ ಅಷ್ಟರಲ್ಲಿ ಝಾನ್ಸಿ ಕೆಳಗಡೆ ಇಳಿದು ಬಂದುಬಿಡ್ತಾಳೆ. ಅಲ್ಲೇ ಒಂದು ಕಡೆ ಉಸ್ಕೊಂಡಿದ್ದಾರೆ ಸಾವಿತ್ರಿ ಅವರು. ಇತ್ತ ಕಡೆ ರಾಯ್ಗೆ ತುಳಸಿ ಅವರು ಸಂಪತ್ ಕುಮಾರನ್ನು ಕೈವಶ ಮಾಡ್ಕೊಂಡಿದ್ದಾರೆ. ಅವರನ್ನು ಹೆದರಿಸಿದ್ದಾರೆ, ಬೆದರಿಸ್ತಿದ್ದಾರೆ, ತಮ್ಮ ಕಪ್ಪಿ ಮುಷ್ಟಿಲಿ ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ ಅಂತಕ್ಕಂಥ ವಿಷಯ ಮನೆಯ ಸರ್ವೆನ್ ಮುಖಾಂತರ ಗೊತ್ತಾಗುತ್ತೆ. ಅದೇ ವಿಷಯವನ್ನು ರಾಘುಗೆ ತಿಳಿಸೋ ಪ್ರಯತ್ನಕ್ಕೆ ಕೂಡ ರಾಯ್ ಅವರು ಮುಂದಾಗ್ತಾರೆ. ಯಾಕಂದರೆ ಸಂಪತ್ ಕುಮಾರ್ ಅವರು ತುಂಬ ವಿಚಿತ್ರವಾಗಿ ಇತ್ತೀಚೆಗೆ ನಡ್ಕೋತಾ ಇದ್ರು. ಅದು ಕೂಡ ರಾಘು ಗೊತ್ತಿತ್ತು. ರಾಘು ಮೊದಲೇ ಗೊತ್ತಿತ್ತು ಇದು ಯಾವುದೋ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಖಂಡಿತ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ನನ್ನ ಹತ್ರ ಹೇಳ್ತಿಲ್ಲ ಅಂತ. ಈ ಕಡೆ ರಾಯ್ ಬಂದು ಆ ವಿಷಯ ಹೇಳ್ತಿದ್ದಾಗೆ ತುಳಸಿಯವರಿಂದಾನೇ ಇಲ್ಲಿ ತಾತಂಗೆ ಪ್ರಾಬ್ಲಮ್ ಇರಬಹುದು ಅಂತ ರಾಘು ಕೂಡ ಅನ್ಸುತ್ತೆ. ಜೊತೆಗೆ ಇಲ್ಲಿ ರಾಘು ಮನೆಯಲ್ಲೂ ಕೂಡ ಸಾಕಷ್ಟು ಕಷ್ಟ ಇದೆ, ಅದನ್ನೆಲ್ಲವನ್ನ ಕೂಡ ಪರಿಹರಿಸಬೇಕಾಗಿದೆ. ಈ ಕಡೆ ಸರಿಯಾಗಿ ಕೂಡ ಸಂಬಳ ಬರ್ತಿಲ್ಲ, ಡ್ರೈವರ್ ಕೆಲಸ ಮಾಡ್ತಿದ್ದಾರೆ, ಮನೆಯಲ್ಲಿ ಸಾಕಷ್ಟು ಖರ್ಚು. ಈ ಕಡೆ ಮಂಜುಳಮ್ಮ ಅವರು ಕೂಡ ತುಂಬ ಅಂದರೆ ತುಂಬ ಬದಲಾಗಿದ್ದಾರೆ. ಸ್ವಂತ ಮಗನ ಹೇಗೆ ಪ್ರೀತಿಸ್ತಾರೋ, ಹೇಗೆ ಕಾಳಜಿ ಮಾಡ್ತಾರೋ ಅದೇ ರೀತಿ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಇಷ್ಟು ದಿನ ಫೇಕ್ ಆಗಿದಂಥ ಪ್ರೀತಿ ಈಗ ರಾಘುಗೆ ರಿಯಲ್ ಆಗಿ ಸಿಗ್ತದೆ. ಜೊತೆಗೆ ಮನೆಯವರೆಲ್ಲ ಸಂಕ್ರಾಂತಿ ಹಬ್ಬದ ದಿನಾನೇ ಝಾನ್ಸಿ ಹತ್ರಕ್ಕೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಆಕೆಗೆ ಹಳೆ ತೆಲ್ವನ್ನ ಕೂಡ ತಿಳಿಸಿ ಮನೆ ಕರ್ಕೊಂಡು ಬರಬೇಕು ಅನ್ಕೋತಾರೆ. ಬಟ್ ರಾಘು ಮಾತ್ರ ಬೇಡ, ನಾನೇ ಅವರ ಮನಸ್ಸನ್ನು ಒಲಿಸ್ತೀನಿ, ಅವ್ರಿಗೆ ಅರ್ಥ ಮಾಡಿಸ್ತೀನಿ, ಅವರನ್ನು ಎಲ್ಲ ಪ್ರಜ್ಞೆ ಬಂದಮೇಲೆ ನಾನೇ ಅವರನ್ನು ನೆನಪಂದಮೇಲೆ ವಾಪಸ್ ಮನೆ ಕರ್ಕೊಂಡು ಬರ್ತೀನಿ ಅಂತ ಕೂಡ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅತ್ತ ಕಡೆ ತುಳಸಿ ಅವ್ರ ಜೊತೆ ಝಾನ್ಸಿ ಕೆಳಗಡೆ ಬಂದು ಮಾತನಾಡೋಕ್ಕೆ ಶುರು ಮಾಡ್ಕೋತಾರೆ. ಅದರ ನಡುವೆ ಆಕೆಯ ತಾಯಿ ಕೆಳಗಡೆ ಇಳಿದಿದ್ದ ತುಳಸಿಯನ್ನು ನೋಡಿ ಬೆಚ್ಚಿ ಬೀಳ್ತಿದ್ದಾರೆ. ಏನಪ್ಪ ಇದು ತುಳಸಿ ಮನೆನಾ, ಹಾಗಿದ್ರೆ ನನಗೆ ಸಹಾಯ ಮಾಡಿದ ಹುಡುಗಿ, ನನ್ನನ್ನು ಕರ್ಕೊಂಡು ಬಂದಿದ್ದ ಹುಡುಗಿ ತುಳಸಿ ಮಗಳ, ಅಯ್ಯೋ ಈ ಹುಡುಗಿ ಹತ್ರ ನಾನು ಹೋಗಿ ಕೇಳಿದ್ರೆ ಏನಾಗುತ್ತೆ, ಇಲ್ಲ ನಾನು ಒಂದು ಕ್ಷಣಕ್ಕೂ ಈ ಮನೇಲಿ ಇರಲೇಬಾರ್ದು, ಈ ಮನೇಲಿದ್ದರೆ ಖಂಡಿತ ನನಗೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅಂತ ಅಂದ್ಕೊಂಡಿದ್ದೆ. ಆ ಮನೆಯಿಂದ ಮತ್ತೆ ಆಚೆ ಹೋಗಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅದರ ನಡುವೆ ಸಂಪತ್ ಕುಮಾರ್ ಅವರನ್ನು ನೋಡಿದೆ, ಅಯ್ಯೋ ನನ್ನ ಮಾವ ಕೂಡ ಇಲ್ಲ ಇದ್ದಾರೆ, ಹಾಗಿದ್ರೆ ತುಳಸಿ ಜೊತೆ ಇದ್ದಾರೆ, ನಾನು ಏನು ಮಾಡಲಿ, ಈಗ ನಾನು ಬದುಕಿದ್ದೀನಿ ಅನ್ನೋ ವಿಷಯ ಹೇಗೆ ಕನ್ವೆ ಮಾಡಲಿ ಅಂತ ಟ್ರೈ ಮಾಡ್ತಿದ್ದಾರೆ. ಇದರ ನಡುವೆ ಝಾನ್ಸಿ ಕೂಡ ತುಳಸಿಯ ಮಗಳಲ್ಲ ತನ್ನ ಮಗಳು ಅನ್ನೋ ವಿಷಯ ಕೂಡ ಗೊತ್ತಾಗೋದ್ರಲ್ಲಿದೆ. ಇದರ ನಡುವೆ ಇಲ್ಲಿ ರಾಘುನೇ ಝಾನ್ಸಿ ಮತ್ತು ಆಕೆಯ ತಾಯಿಯನ್ನು ಬಂದ್ ಮಾಡ್ತಾರೆ. ತುಳಸಿಯ ಕಪ್ಪಿ ಮುಷ್ಟಿಯಿಂದ ಸಾವಿತ್ರಿ ಅವರನ್ನು ಕಾಪಾಡ್ತಾರೆ. ಝಾನ್ಸಿಗೆ ಹಳೆದೆಲ್ಲವೂ ಕೂಡ ನೆನಪಾಗತ್ತೆ. ಮಗದೊಮ್ಮೆ ರಾಘು ಜೊತೆ ಒಂದು ಖುಷಿ ಜೀವನವನ್ನು ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಬಟ್ ಇದೆಲ್ಲವೂ ಕೂಡ ಮುಂದೆ ನಡೆಯುತ್ತೆ. ಬಟ್ ಹೇಗೆ ಎಂತೂ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.